ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಸೊ ಈ ಒಂದು ವಿಡಿಯೋ ಇವತ್ತಿನ RRB ಗ್ರೂಪ್ ಡಿ ಎಕ್ಸಾಮ್ನ 12 ಆಗಸ್ಟ್ ಫಸ್ಟ್ ಶಿಫ್ಟ್ ಕ್ವಶನ್ ಅನಾಲಿಸಿಸ್ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಪ್ಲಸ್ ಜನರಲ್ ಸೈನ್ಸ್ನ ಕ್ವಶನ್ನ ನೋಡೋಣ. ಓಕೆ, ಯಾವ ರೀತಿ ಕ್ವಶನ್ ಕೇಳಿದ್ದು ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್, ಪಶ್ಚಿಮ ಬಂಗಾಳದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಯಾರಪ್ಪ ಅಂದರೆ ಆಪ್ಷನ್ ಬಿ ಸುವೇಂದು ಅಧಿಕಾರಿ ಅವರು. ಈ ಕ್ವಶನ್ ಅಂತೂ ಸಿಕ್ಕಾಪಟ್ಟೆ ರಿಪೀಟ್ ಆಯಿತು, ಹೌದಾ? ನಿಮಗಂತೂ ಕೇಳಿ ಕೇಳಿ ಈಗದ ಬಾಯ್ಪಾಟ್ ಆಗಿರ್ಬೇಕು ಅನ್ಸುತ್ತೆ. ಇದು ಕೂಡ ರಿಪೀಟೆಡ್ ಕ್ವಶನ್. 2026ರ ಲಾರಿಯಸ್ ಸ್ಪೋರ್ಟ್ಸ್ ಪ್ರಶಸ್ತಿಯಲ್ಲಿ ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ಮನ್ ಆಫ್ ದಿ ಇಯರ್ ಆಗಿ ಯಾರು ಆಯ್ಕೆಯಾದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರು? ಆಪ್ಷನ್ ಸಿ ಕಾರ್ಲೋಸ್ ಅಲ್ಕರಾಜ್ ಅವರು. ಸೊ ಇದು ಕೂಡ ಸಿಕ್ಕಾಪಟ್ಟೆ ರಿಪೀಟ್ ಆಯಿತು ಕ್ವಶನ್. ಭಾರತೀಯ ರಿಸರ್ವ್ ಬ್ಯಾಂಕ್ 2026ರಲ್ಲಿ ವಾರ್ಷಿಕ ಹಣಕಾಸು ಸಾಕ್ಷರತಾ ವಾರವನ್ನು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಆಯೋಜಿಸಿತು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವ ದಿನಾಂಕದಿಂದ ಯಾವ ದಿನಾಂಕಪ್ಪ ಅಂತಂದ್ರೆ ಆಪ್ಷನ್ ಎ 24ರಿಂದ 28ರವರೆಗೂ ಸಾಕ್ಷರತಾ ವಾರವಾಗಿ RBI ಆಯೋಜಿಸಿತು, ಹೌದಾ? ನೆಕ್ಸ್ಟ್, ಇತ್ತೀಚೆಗೆ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆಯ ವಾಣಿಜ್ಯ ಸಿಬ್ಬಂದಿ ಕಾರ್ಯಕ್ರಮ ಮತ್ತು ಖಾಸಗಿ ಸಹಯೋಗದ ಅಡಿಯಲ್ಲಿ 4 ಗಗನಯಾತ್ರಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಲಾಯಿತು. ಯಾವ ಖಾಸಗಿ ಮತ್ತು ವಾಣಿಜ್ಯ ಸಿಬ್ಬಂದಿ ಸಹಯೋಗಪ್ಪ ಅಂದ್ರೆ ಆಪ್ಷನ್ ಬಿ ನಾಸಾ ಮತ್ತು ಸ್ಪೇಸ್ ಎಕ್ಸ್ನ ಸಹಯೋಗದೊಂದಿಗೆ, ಹೌದಾ? ನೆಕ್ಸ್ಟ್, ಈ ಕೆಳಗಿನ ಯಾವ ವನ್ಯಜೀವಿ ಅಥವಾ ಪಕ್ಷಿ ಅಭಯಾರಣ್ಯವು ಉತ್ತರ ಪ್ರದೇಶದಲ್ಲಿದ್ದು ಇತ್ತೀಚೆಗೆ ರಾಮ್ಸರ್ ಸ್ಥಳವಾಗಿ ಘೋಷಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಪಾಟ್ನಾ ಪಕ್ಷಿ ಅಭಯಾರಣ್ಯ. 2026ರಲ್ಲಿ ಉತ್ತರ ಪ್ರದೇಶದ ಒಟ್ಟು 3 ಸ್ಥಳಗಳು ರಾಮ್ಸರ್ಗೆ ಸೇರ್ಪಡೆಯಾಗಿದ್ದಾವೆ. ಮೊದಲನೇದು ಯಾವುದಪ್ಪ ಅಂದ್ರೆ ಪಾಟ್ನಾ ಪಕ್ಷಿ ಅಭಯಾರಣ್ಯ, ಎರಡನೇದು ಶೇಖಾ ಝೀಲ್ ಅಂತ, ಶೇಖಾ ಝೀಲ್. ಇನ್ನು ಕೊನೆಯದಾಗಿ ಯಾವುದು? ಸೊ ಮೂರನೇದು ಯಾವುದಪ್ಪ ಅಂದ್ರೆ ಸೂರ್ತಾಲ್ ಅಥವಾ ಜಯಪ್ರಕಾಶ್ ನಾರಾಯಣ್ ಸರೋವರ ಅಂತ, ಹೌದಾ? ಈ 3 2026ರಲ್ಲಿ ರಾಮ್ಸರ್ ಸ್ಥಾನವಾಗಿ ಸೇರ್ಪಡೆಯಾಗಿದ್ದಾವೆ. 3 ಕೂಡ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಾವೆ. ಓಕೆ, ನೆಕ್ಸ್ಟ್, 2026ರಲ್ಲಿ ಸಾರ್ವಜನಿಕ ವ್ಯವಹಾರ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೇರಳ ರಾಜ್ಯದಿಂದ ಯಾರಿಗೆ ನೀಡಲಾಯಿತು ಅಂತ ಕ್ವಶನ್ ಕೇಳ್ತಾರೆ. ಯಾರಪ್ಪ ಅಂದರೆ ಇವರು KT ಥಾಮಸ್ ರವರಿಗೆ ನೀಡಲಾಗಿದೆ. ಆಪ್ಷನಲ್ಲಿ KT ಥಾಮಸ್ ಇತ್ತು, ಸೊ ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಫಿಟ್ ಇಂಡಿಯಾ ಸಂಡೇಸ್ ಆ್ಯಂಡ್ ಸ್ಪೆಷಲ್ ಸೈಕಲ್ ಉಪಕ್ರಮದ 58ನೇ ಆವೃತ್ತಿಯ ಅಡಿಯಲ್ಲಿ ಯಾವ IIT ತನ್ನ ಆವರಣದಲ್ಲಿ ಜನವರಿ 2026ರಲ್ಲಿ ವಿಶೇಷ ಸೈಕ್ಲಿಂಗ್ ಕಾರ್ಯಕ್ರಮವನ್ನು ಸೈಕ್ಲೋಥಾನ್ ಆಯೋಜಿಸಿತು ಅಂತ ಕ್ವಶನ್ ಕೇಳಿದ್ದಾರೆ. ಯಾವ IIT ಅಂದ್ರೆ IIT ರೂರ್ಕಿ. ಓಕೆ, 2 ಶಬ್ದಗಳು ಒಂದೇ ಜೋರನ್ನು ಹೊಂದಿದ್ದು ವಿಭಿನ್ನ ತೀಕ್ಷ್ಣತೆ ಹೊಂದಿದ್ದರೆ ಅವುಗಳ ತರಂಗ ಗುಣಲಕ್ಷಣಗಳ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಅವುಗಳ ತರಂಗಗಳು ಸಮಾನ ಆಯಾಮವಾಗಿದ್ದು ವಿಭಿನ್ನ ಆವರ್ತನದೊಂದಿಗೆ ಕಂಪಿಸ್ತವೆ, ಹೌದಾ? ಸ್ಪಷ್ಟವಾದ ನ್ಯೂಕ್ಲಿಯಸ್ ಇಲ್ಲದ ಮತ್ತು ನಮ್ಮ ಕರುಳಿನಲ್ಲಿ ಕಂಡುಬರುವ ಒಂದು ಬ್ಯಾಕ್ಟೀರಿಯಾವು ಈ ಕೆಳಗಿನ ಯಾವ ರಾಜ್ಯದ ಅಥವಾ ಯಾವ ಕಿಂಗ್ಡಮ್ ಅಡಿಯಲ್ಲಿ ಬರುತ್ತದೆ? ಅದು ಎಲ್ಲನೇ ಇರಲಿ,
ಬ್ಯಾಕ್ಟೀರಿಯಾ ಅಂತ ಕೊಟ್ಟರೆ ಅದು 100% ಮೊನೆರಾ ಕಿಂಗ್ಡಮ್ಗೆ ಸೇರ್ತದೆ. ಹೌದಾ? ಒಂದು ವಸ್ತುವು ಗುರುತ್ವ ಮತ್ತು ಘರ್ಷಣೆಯಂತಹ ಯಾವುದೇ ಬಾಹ್ಯ ಬಲವಿಲ್ಲದೆ ಸ್ಥಿರ ವೇಗದಲ್ಲಿ ನಿರಂತರವಾಗಿ ಚಲಿಸುತ್ತಿದ್ದರೆ ವಸ್ತುವಿನ ಮೇಲೆ ಯಾವ ರೀತಿಯ ಬಲವು ಕಾರ್ಯನಿರ್ವಹಿಸುತ್ತದೆ ಅಂತ ಕ್ವಶನ್ ಕೇಳಿದಾರೆ. ಯಾವ ರೀತಿಯ ಬಲ ಅಂದರೆ ಆಪ್ಷನ್ ಬಿ, ಸಮತೋಲಿತ ಬಲ. ವಿದ್ಯುತ್ ಪ್ರವಾಹವನ್ನು ಸ್ಥಿರವಾಗಿಡಬೇಕಾದರೆ ಮತ್ತು ವಿದ್ಯುತ್ ಶಕ್ತಿಯನ್ನು ಕಡಿಮೆ ಮಾಡಬೇಕಾದರೆ ಏನು ಮಾಡಬೇಕು ಅಂತ ಕ್ವಶನ್ ಕೇಳಿದಾರೆ. ಏನಪ್ಪ ಅಂದರೆ ಆ ವಾಹಕದ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಬೇಕು. ರೆಸಿಸ್ಟೆನ್ಸ್ ಅಂದರೆ ಪ್ರತಿರೋಧಕತೆ, ಇದನ್ನು ಕಡಿಮೆ ಮಾಡಬೇಕು. ನೆಕ್ಸ್ಟ್, ವೀರ್ಯಾಣುವಿನ ಯಾವ ಭಾಗದ ಫಲೀಕರಣಕ್ಕೆ ಅಂದರೆ ಫರ್ಟಿಲೈಸೇಷನ್ಗೆ ಕಾರಣವಾಗಿದೆ ಅಂತ ಕ್ವಶನ್ ಕೇಳಿದಾರೆ. ಸೊ ಒಂದು ವೀರ್ಯಾಣು ಯಾವ ರೀತಿ ಇರುತ್ತೆ? ಇದು ಒಂದು ವೀರ್ಯಾಣು ಅಂತ ಅಂದ್ಕೊಳ್ಳಿ. ಈ ಒಂದು ವೀರ್ಯಾಣುವಿನ ಈ ಶಿರಭಾಗ ಇದೆಯಲ್ಲ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾವುದಕ್ಕೆ? ಫರ್ಟಿಲೈಸೇಷನ್ಗೆ. ಏನು ಕೂಡ ಆಪ್ಷನ್ ಸಿ, ಶಿರಸ್ಸು, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಹೌದಾ? ನ್ಯೂರಾನ್ನ ಕಾರ್ಯವೇನು ಅಂತ ಕ್ವಶನ್ ಕೇಳಿದ್ದಾರೆ. ಮೆದುಳು ಮತ್ತು ದೇಹದ ನಡುವೆ ಸಂಕೇತಗಳನ್ನು ಕಳುಹಿಸುವುದು ಮತ್ತು ಸ್ವೀಕರಿಸುವುದು ನ್ಯೂರಾನ್ನ ಪ್ರಮುಖ ಕಾರ್ಯ. ಸೊ ಬಿ ಆಪ್ಷನ್ನು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸ್ತ್ರೀ ಸಂತಾನೋತ್ಪತ್ತಿ ಅಂಗವಲ್ಲದ್ದು ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದು? ವಾಸ ಡಿಫರೆನ್ಸ್, ಇದು ಸ್ತ್ರೀಯ ಸಂತಾನೋತ್ಪತ್ತಿ ಅಂಗವಲ್ಲ, ಇದು ಪುರುಷ ಸಂತಾನೋತ್ಪತ್ತಿಯ ಅಂಗ. ಯಾವುದು? ವಾಸ ಡಿಫರೆನ್ಸ್ ಅಂತ. ಇದು ವೀರ್ಯವನ್ನು ವೃಷಣದಿಂದ ಮೂತ್ರನಾಳಕ್ಕೆ ಸಾಗಿಸುವಂತಹ ಒಂದು ನಾಳ. ಇದು ಸ್ತ್ರೀಯರಲ್ಲಿ ಕಂಡು ಬರುವುದಿಲ್ಲ. ಹೌದಾ? ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮ ಬೀರುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ? ಯಾವುದರ ಮೇಲೆ ಅದು ಪರಿಣಾಮ ಬೀರುತ್ತಪ್ಪ ಅಂದರೆ ಆಪ್ಷನ್ ಬಿ, ಶ್ವಾಸನಳಿಕೆ ಅಥವಾ ಬ್ರಾಂಕಿಯೋಲ್ಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಹೌದಾ? ಕಣಗಳ ಗಾತ್ರದ ಅವರೋಹಣ ಕ್ರಮದಲ್ಲಿ ದೊಡ್ಡದರಿಂದ ಚಿಕ್ಕದಕ್ಕೆ ಈ ಕೆಳಗಿನ ಮಿಶ್ರಣಗಳನ್ನು ಜೋಡಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಮೊದಲು ಯಾವ್ದು ಬರುತ್ತೆ? ನಿಲಂಬನ ಬರುತ್ತೆ. ಸೆಕೆಂಡು ಕೊಲಾಯ್ಡಲು, ಮೂರನೇದು ಸೊಲ್ಯೂಷನ್ ಅಥವಾ ದ್ರಾವಣ ಅಂತ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಪೀನದರ್ಪಣದ ಮುಖ್ಯ ಅಕ್ಷಕ್ಕೆ ಸಮಾನಾಂತರವಾಗಿ ಬರುವ ಬೆಳಕಿನ ಕಿರಣವು ಪ್ರತಿಫಲನದ ನಂತರ ಯಾವ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ಬಿಂದುವಿನ ಮೂಲಕಪ್ಪ ಅಂದರೆ ಮುಖ್ಯ ನಾಭಿ ಅಥವಾ ಸೆಂಟ್ರಲ್ ಆಪ್ಟಿಕಲ್ ಮೂಲಕ ಹಾದು ಹೋಗುತ್ತದೆ. ಆಮ್ಲಜನಕಯುಕ್ತ ರಕ್ತವನ್ನು ಸಾಗಿಸುವ ದಪ್ಪ, ಬಲವಾದ ಮತ್ತು ಸ್ಥಿತಿಸ್ಥಾಪಕ ಗೋಡೆಯ ರಕ್ತನಾಳವನ್ನು ಏನು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಏನಂತ ಕರೀತಾರೆ? ಅಪಧಮನಿ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಯು ಧೂಮಪಾನವನ್ನು ಪ್ರಾರಂಭಿಸಿದರೆ ಅವರಿಗೆ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಗಳು ಯಾವುದರಿಂದ ಉಂಟಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದರಿಂದಪ್ಪ ಅಂದರೆ ಶ್ವಾಸನಳಿಕೆ ಅಥವಾ ಬ್ರಾಂಕಿಯೋಲ್ಗಳ ಸಂಕೋಚನದಿಂದ ಈ ಸಮಸ್ಯೆ ಉಂಟಾಗ್ತದೆ. ಧೂಮಪಾನದಿಂದ ಇವುಗಳಿಗೆ ಸಮಸ್ಯೆ ಉಂಟಾಗ್ತದೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಹೌದಾ? ಸೊ ಇಲ್ಲಿವರೆಗೂ ನೋಡಿದಂಥ ಪ್ರಶ್ನೆಗಳ ಮೇಲೆ ಒಂದು ಏನು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಜಾಸ್ತಿ ಬರ್ತವೆ ಸೈನ್ಸಲ್ಲಿ. ಇನ್ನು ಕರೆಂಟ್ ಅಫೇರ್ಸಲ್ಲಿ ಜಾಸ್ತಿ ಕ್ವಶನ್ನು ರಿಪೀಟ್ ಆಗತ್ತವೆ. ಹೌದಾ?